Automobile Engineering 5th semester, Department of Technical Education, Transport and Industrial Management, course code 1580 51T, Service Station and Stores, Unit 3. Table contents first. Stores. Classifications, functions of storekeeper. Stores. Finish the products ready for sale are called stock. Stock means finish the products ready for sale. ಅಂದರೆ ನಾವು ಫಿನಿಶ್ ಆಗಿರ್ತಕ್ಕಂಥ ಪ್ರಾಡಕ್ಟ್ನ ಏನು ನಾವು ಸೇಲ್ ಮಾಡ್ತೀವಿ ಇದನ್ನು ನಾವು ಸ್ಟಾಕ್ ಅಥವಾ ಸ್ಟೋರ್ ಮಾಡೋದಕ್ಕೆ ಸ್ಟಾಕ್ ಅಂತೀವಿ. ದಿ ಪ್ಲೇಸ್ ವೇರ್ ದೇ ಆರ್ ಕೆಪ್ಟ್ ಕಾಲ್ಡ್ ಸ್ಟೋರ್ ರೂಮ್ ಆರ್ ಸ್ಟಾಕ್ ರೂಮ್. ನೆಕ್ಸ್ಟ್, ಜನರಲಿ ಅನ್ವರ್ಕ್ಡ್ ಮಟೀರಿಯಲ್ಸ್ ಅಂದರೆ ವರ್ಕ್ ಮಾಡ್ತಕ್ಕಂಥ ಮಟೀರಿಯಲ್ಸ್ ಇಸ್ ನೌನ್ ಆಸ್ ಸ್ಟೋರ್ ಅಂಡ್ ದ ಪ್ಲೇಸ್. ಒಂದು ಹತ್ರ ಸ್ಟೋರ್ ಮಾಡ್ತೀವಿ ಅಥವಾ ಒಂದು ಪ್ಲೇಸ್ನಲ್ಲಿ ನಾವು ಇಡ್ತೀವಿ, ಓಕೆ, ಸ್ಟೋರ್ಸ್ ಅಂತೀವಿ. ವೇರ್ ಇಟ್ ಹೌಸ್ ಕಾಲ್ಡ್ ಎ ಸ್ಟೋರ್ ರೂಮ್. ಸ್ಟೋರ್ it is defined as the systematic arrangement of keeping the materials in the store room. ಅಂದರೆ ನಾವು ಆರ್ಡರ್ ಪ್ರಕಾರ ಏನು ಪ್ರತಿಯೊಂದನ್ನು ಜೋಡಿಸಿ ಅಂತ ಸಪೋಸ್ ಇವು ಎಕ್ಸಾಂಪಲ್ ಈ ಮೆಡಿಕಲ್ ಸ್ಟೋರ್ ಎಲ್ಲ ನೋಡಿದ್ದಾರೆ ನಾವು, ಟ್ಯಾಬ್ಲೆಟ್ಸ್ಗಳ ಆಲ್ಫಾಬೆಟಿಕ್ನಾಗೆ ಸ್ಟೋರ್ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಮಟೀರಿಯಲ್ಸ್ ಆಟೋಮೊಬೈಲ್ ಸ್ಪೇರ್ಸ್ನೆಲ್ಲ ನಾವು ಒಂದು ಹತ್ರ ಸ್ಟೋರ್ ಮಾಡ್ತೀವಿ, ಇದಕ್ಕೆ ಸ್ಟೋರ್ ರೂಮ್ ಅಂತೀವಿ. ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋರ್ಸ್ ಆಲ್ಫಾಬೆಟಿಕ್ಕಾಗಿ ನಾವೆಲ್ಲ ಸ್ಪೇರ್ಸನ್ನು, ಬೇರಿಂಗ್ ಇರ್ಬೋದು, ಸ್ಕ್ರೂಸ್ ಇರ್ಬೋದು, ಕ್ಲಚ್ ಇರ್ಬೋದು, ನೆಕ್ಸ್ಟ್ ಬೋಲ್ಟ್ಸ್, ನಟ್ಸ್, ಗೇರ್ ಲಿವರ್ ಪ್ರತಿಯೊಂದು ನಾವಿಲ್ಲಿ ಆಲ್ಫಾಬೆಟಿಕ್ಕಾಗಿ ಸ್ಟೋರ್ ಮಾಡಿದ್ದೀವಿ, ಇದಕ್ಕೆ ಸ್ಟೋರ್ ರೂಮ್ ಅಂತೀವಿ. ಸ್ಟೋರ್ ಡಿಪಾರ್ಟ್ಮೆಂಟ್ is one of the important role in the company activities. Store officer is the boss or supreme. He will look after all the activities in the store. ಈಗ ಸ್ಟೋರ್ ಆಫೀಸರೇ ಮೇಯ್ನ್ ಆಗಿರ್ತಾರೆ, ಇಲ್ಲಿ ಬಾಸ್ ಆಗಿರ್ತಾರೆ. ಅವ್ರ ಅಂಡರ್ನಲ್ಲಿ ಸ್ಟೋರ್ ಸೂಪರ್ಡೆಂಟು, ಸ್ಟೋರ್ ಕೀಪರು, ನೆಕ್ಸ್ಟ್ ಸ್ಟೋರ್ ಆಫೀಸರ್ಸ್ ಇರ್ತಾರೆ. ಕ್ಲಾಸಿಫಿಕೇಶನ್ ಆಫ್ ಸ್ಟೋರ್ಸ್. ಕ್ಲಾಸಿಫಿಕೇಶನ್ ಆಫ್ ಸ್ಟೋರ್ಸ್ ORR. Classification of store are types of stores. First one, raw materials. Raw materials andre there are where the raw material to be stored in this area, like a reusable materials, reusable materials na ನಾವು ರಾ ಮಟೀರಿಯಲ್ಸ್ ಅಂತೀವಿ. ಈಗ ಸಪೋಸ್ ಎಕ್ಸಸ್ ಮಟೀರಿಯಲ್ಸ್ ಅಥವಾ ವೇಸ್ಟೇಜ್ ಮಟೀರಿಯಲ್ ನಾವು ಒಂದು ಹತ್ರ ಸ್ಟೋರ್ ಮಾಡ್ತೀವಿ, ಇದಕ್ಕೆ ರಾ ಮಟೀರಿಯಲ್ಸ್. ಕನ್ಸೂಮಬಲ್ ಮಟೀರಿಯಲ್ಸ್. ಕನ್ಸೂಮಬಲ್ ಮಟೀರಿಯಲ್ ಅಂದರೆ ನಾವು ಏನು ಅದನ್ನು ಯೂಸ್ ಮಾಡಿ ಎಷ್ಟು ಯೂಸ್ ಮಾಡ್ತೀವೋ ಅವನ್ನೆಲ್ಲ ನಾವು ಕನ್ಸೂಮಬಲ್ ಮಟೀರಿಯಲ್. ನೆಕ್ಸ್ಟ್, ಇನ್ಫ್ಲೇಮಬಲ್ ಸ್ಟೋರ್ಸ್. ಲೈಕ್ ಇನ್ಫ್ಲೇಮಬಲ್ ಸ್ಟೋರ್ಸ್ ಕಾಲ್ಡ್ ಪೆಟ್ರೋಲ್, ಡೀಸೆಲ್, ಕೆರಾಸಿನ್ ಎಕ್ಸೆಟ್ರಾ. ಇವೆಲ್ಲ ಇನ್ಫ್ಲೇಮಬಲ್ ಮಟೀರಿಯಲ್ಸ್. ನೆಕ್ಸ್ಟ್, ಸ್ಟೋರ್ಡ್ ಇನ್ ದ್ಯಾಟ್. ಇವನ್ನ ಸಪ್ರೇಟೇ ನಾವು ಸ್ಟೋರ್ ಮಾಡಿರ್ತೀವಿ, ಯಾಕಂದರೆ ಇವೆಲ್ಲ ಒಂಥರ ನಿಯರ್ ಬೈ ಫೈರಿಂಗು ಅಥವಾ ನೆಕ್ಸ್ಟ್ ಶಾರ್ಟ್ ಸರ್ಕ್ಯೂಟ್ ಇವಾಗದಂಗೆ ದೂರನೇ ಇಟ್ಟಿರಬೇಕು. ನೆಕ್ಸ್ಟ್ ಒನ್, ಕೆಮಿಕಲ್ ಸ್ಟೋರ್ಸ್ ಲೈಕ್ ಎ ಕಾರ್ಬೈಡ್ ಸರ್ಫೇಸ್ ಆಸಿಡ್, ಕಾರ್ಬೈಡ್ ಆಸಿಡ್ಡು, lithium, iron, battery acid, some different acids can be stored in the chemical stores in a separate store ಮಾಡಿರ್ತೀವಿ. Next, machinery and equipment. Machinery equipment, these are the machinery equipments like motor, current equipment stored in machinery means next battery charger ಅಥವಾ grinding machines ಇವೆಲ್ಲ machinery and tools. Next, hand tools stores. Next, furniture stores. Furniture means chairs, tables. Next, another furnitures means table, chairs. Next,
ಫಿನಿಶ್ಡ್ ಪ್ರಾಡಕ್ಟ್ ಸ್ಟೋರ್, ಫಿನಿಶ್ ಆಗಿರ್ತಕ್ಕಂಥ ಎಲ್ಲ ಬೇರೆ ನಾವು ಪ್ರಾಡಕ್ಟ್ ಸ್ಟೋರ್ನ ಬೇರೆ ಮಾಡಿರ್ತೀವಿ. ನೆಕ್ಸ್ಟ್ ಸ್ಕ್ರಾಪ್ ಸ್ಟೋರ್ಸ್. ಸ್ಕ್ರಾಪ್ ಸ್ಟೋರ್ ಮೀನ್ಸ್ ಸ್ಕ್ರಾಪ್ ವೇಸ್ಟೇಜ್ ಆಗಿದ್ದಕ್ಕೆಲ್ಲ ಟೈರ್ಸ್ ಇರ್ಬೋದು, ಟ್ಯೂಬ್ಸ್ ಇರ್ಬೋದು, ನೆಕ್ಸ್ಟ್ ಮಾಸ್ಟರ್ ಸಿಲಿಂಡರ್, ವೀಲ್ ಸಿಲಿಂಡರ್ ಅಥವಾ ವೇಸ್ಟೇಜ್ ಬ್ಯಾಟ್ರಿಗಳು, ಇವನ್ನೆಲ್ಲ ವೇಸ್ಟೇಜನ್ನೆಲ್ಲ ಒಂದು ಸ್ಕ್ರಾಪ್ ಸ್ಟೋರ್ ಮಾಡಿರ್ತೀವಿ. ಸ್ಕ್ರಾಪ್ನೆಲ್ಲ ಒಂದರಲ್ಲಿ ಸ್ಟೋರ್ ಮಾಡ್ತೀವಿ, ಇದಕ್ಕೆ ಸ್ಕ್ರಾಪ್ ಸ್ಟೋರ್. ಅನ್ಸರ್ವಿಸಬಲ್ ಸ್ಟೋರ್ಸ್, ಅನ್ಸರ್ವಿಸಬಲ್ ಸ್ಟೋರ್ಸ್. ಅನ್ಸರ್ವಿಸಬಲ್ ಸ್ಟೋರ್ಸ್ ಅಂದರೆ ಈಗ ಸ್ವಲ್ಪ ಡಿಫ್ರೆಂಟ್ ಇನ್ನು ಏನು ನಾವೆಲ್ಲ ಯೂಸ್ ಮಾಡಿರಲ್ಲ ಅವೆಲ್ಲ ಅನ್ಸರ್ವಿಸಬಲ್ ಸ್ಟೋರ್ಸ್. ನೆಕ್ಸ್ಟ್ ಎಂಪ್ಟೀಸ್ ಆ್ಯಂಡ್ ಪ್ಯಾಕೇಜಸ್ ಎಕ್ಸೆಟ್ರಾ. ಮತ್ತು ಪ್ಯಾಕ್ಡ್ ಏನು ಬಂದಿರ್ತವೆ ಅದು ಎಂಟಿ ಅವನ್ನೆಲ್ಲ ನಾವು ನೆಕ್ಸ್ಟ್ ಬೇರೆ ಕಡೆ ಸ್ಟೋರ್ ಮಾಡ್ತೀವಿ. ಇವು ಎಂಟಿ ಪ್ಯಾಕೇಜಸ್. ಸಪೋಸ್ ಯೂಸ್ ನೋಡ್ರಿ ಇಲ್ಲೆಲ್ಲ ಈಗ ಈ ಕಡೆ ಎಲ್ಲ ರೈಟ್ ಸೈಡ್ ಇರ್ತಕ್ಕಂಥದ್ದೆಲ್ಲ ವೇಸ್ಟೇಜ್ ಮಟೀರಿಯಲ್ಸು ನಾವು ಯೂಸ್ ಮಾಡಿ ಅಥವಾ ಸ್ಕ್ರಾಪ್ಡ್ ಆಗ್ತಕ್ಕಂಥ ಮಟೀರಿಯಲ್ಸ್ ಎಲ್ಲ ರೈಟ್ ಸೈಡ್ ಇವೆಲ್ಲ ಮಿಷನರೀಸ್ ಯೂಸಬಲ್ ಮಟೀರಿಯಲ್ಸ್. ನೆಕ್ಸ್ಟು ರಾ ಮಟೀರಿಯಲ್ಸ್. ಈಗ ರಾ ಮಟೀರಿಯಲ್ಸ್ ವೇರ್ ಹೌಸ್ focus on storage, transportation, distribution and assembly of raw materials used for manufacturers business. ಇನ್ಫ್ಲೇಮೇಬಲ್ ಮಟೀರಿಯಲ್ಸ್ ನೋಡ್ರಿ ಇಲ್ಲಿ. ಇನ್ಫ್ಲೇಮೇಬಲ್ ಇವಾಗೆಲ್ಲ ಆಯಿಲ್ಲು, ನೆಕ್ಸ್ಟ್ ಆಯಿಲ್ಲು ಅಥವಾ ಗೇರ್ ಆಯಿಲ್ ಇರ್ಬೋದು ಅಥವಾ ಯಾವುದೇ ಒಂದು ಆಯಿಲ್ ಮಿಷಿನರಿ, ಮಾಸ್ಟರ್ ಸಿಲಿಂಡ್ರು. ಎ ಫ್ಲೇಮೇಬಲ್ ಸ್ಟೋರೇಜ್ ಕಂಟೈನರ್ ಇಸ್ ಎ for storing the flammable materials or chemicals in the form of liquid or across the occupation safety and healthy administration provide requirements and regulations for the safe storage of flammable items. This included for flammable storage. ಇವೆಲ್ಲ ಏನಂದರೆ ಶಾರ್ಟ್ ಸರ್ಕ್ಯೂಟ್ ಅಥವಾ ಏನಾದರೂ ಅಲ್ಲಿ ಬೆಂಕಿ ಹತ್ತಿರ ಇದ್ದಾಗ ಇವು ಹತ್ತಿ ಉರಿಯುತ್ತೆ ಅಥವಾ ನೆಕ್ಸ್ಟ್ ಬರ್ನ್ ಆಗೋ ಚಾನ್ಸಸ್ ಸ್ಟೋರ್. ಅದಕ್ಕೆ ಇವನ್ನೆಲ್ಲ ಇನ್ಫ್ಲೇಮೇಬಲ್ ಮೆಟೀರಿಯಲ್ಸ್ ಎಲ್ಲ ದೂರ ಇಟ್ಟಿರ್ತೀವಿ. ನೆಕ್ಸ್ಟ್ ಹ್ಯಾಂಡ್ ಟೂಲ್ಸ್ ಸ್ಟೋರ್. ಹ್ಯಾಂಡ್ ಟೂಲ್ಸ್ ನೋಡ್ರಿ ಇವನ್ನೆಲ್ಲ ನಾವು ಯಾವ ಸ್ಪಾನು, ಸ್ಕ್ರೂ ಡ್ರೈವರ್ ಯಾವೇ ಇರ್ಬೋದು, ಜಾಕ್ಸ್, ಗೀಕ್ಸ್ ಇವೆಲ್ಲ. ಹ್ಯಾಂಡ್ ಟೂಲ್ಸ್ ಈಸ್ ಎನಿ ಟೂಲ್ ದಟ್ ಈಸ್ powered in hand rather than a motor. Categories: hand tools include wrenches, pliers, cutters, files, striking tools, strike or hammer tools, screwdriver, vices, clamps, snaps, saws, drills and nails. ಇವೆಲ್ಲ ನಾವೇನು ಯೂಸ್ ಮಾಡ್ತಕ್ಕಂಥ ಹ್ಯಾಂಡ್ ಟೂಲ್ಸ್ ಏನೇನು ಯೂಸ್ ಮಾಡ್ತೀವೋ ನಮ್ಮ ಆಟೋಮೊಬೈಲಲ್ಲಿ ಅವನ್ನೆಲ್ಲ ಸ್ಟೋರ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೋರ್ ಆರ್ಗನೈಜೇಷನ್. ಸ್ಟೋರ್ ಆರ್ಗನೈಜೇಷನ್ ಏನಿದೆ, ಫಸ್ಟ್ ಸೂಪರ್ಡೆಂಟ್ ಇರ್ತದೆ. ಸೂಪರ್ಡೆಂಟ್ ಆಫ್ ಫಸ್ಟ್ ಮೇನ್ ಮೇಜರ್ ಸೂಪರ್ಡೆಂಟ್ ಕೆಳಗೆ ಸ್ಟೋರ್ ಆಫೀಸರ್. Superintendent suggests the store officer. Store officer suggests the storekeeper. Storekeeper suggests the assistants. ಇವರಿಗೆ ಒಬ್ರಿಗೆ ಹೇಳ್ತಾ ಹೋಗ್ತಾರೆ, ಅಲ್ಲಿಂದ ಅವ್ರ ನೇಚರ್ ಆಫ್ ವರ್ಕ್ ಮಾಡ್ತಾ ಇರ್ತಾರೆ. ಸ್ಟೋರ್ಕೀಪರ್ಸ್ ಮೇನೇಜ್ ದ ಸೂಪರ್ವೈಸ್. ಸ್ಟೋರ್ಕೀಪರ್ಸ್ ಏನು ಮಾಡ್ತಾರೆ, ಮೇನ್ ಸೂಪರ್ವೈಸರ್ ಆರ್ ಪರ್ಫಾರ್ಮ್ ಎ ವೆರೈಟಿ ಆಫ್ ಟಾಸ್ಕ್ಸ್ ಇನ್ ordering, receiving the, storing, accumulating for distributing, shipping and issues, equipments, apparatus, materials and supplies and perform other related duties as required. Storekeeper duty ಏನು ಬರ್ತಕ್ಕಂಥ ಮಟೀರಿಯಲ್ಸ್ನೆಲ್ಲ ರಿಸೀವಿಂಗ್ ಮಾಡ್ಕೊಳ್ಳೋದು ಮತ್ತು ಅವನ್ನೆಲ್ಲ ಲೆಡ್ಜರ್ ಬಗ್ಗೆ ಎಂಟ್ರಿ ಮಾಡೋದು ಮತ್ತು ನೆಕ್ಸ್ಟ್ ರಿಸೀವ್ ಮತ್ತು ಇಶ್ಯೂಸು ಇವನ್ನೆಲ್ಲ ಸ್ಟೋರ್ ಕೀಪರ್ ನೋಡ್ಕೋಬೇಕು. ಫಂಕ್ಷನ್ಸ್ ಆಫ್ ಸ್ಟೋರ್ ಕೀಪಿಂಗ್. ಸ್ಟೋರ್ ಕೀಪಿಂಗ್ ಫಂಕ್ಷನ್ಸ್ ಏನೇನಾದ್ರು ವರ್ಕು. ಟು ಚೆಕ್ ದ ಔಟ್ ದ ಬ್ಯಾಲೆನ್ಸ್ ಆಫ್ ಸ್ಟಾಕ್. ಬ್ಯಾಲೆನ್ಸನ್ನೆಲ್ಲ ನಾವು ಹೊರಗಡೆ ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ನಾವು ಚೆಕ್ ಮಾಡಬೇಕು. ಆ್ಯಂಡ್ ಮೈಂಟೈನ್ ದ ರಿಕ್ವೈರ್ಡ್ ಬ್ಯಾಲೆನ್ಸ್. ಎಷ್ಟು ಉಳಿದಿದೆ ಮಟೀರಿಯಲ್ಸು, ಎಷ್ಟು ಕೊಟ್ಟಿದ್ದೀವಿ, ಇದನ್ನು ನಾವು ಬ್ಯಾಲೆನ್ಸ್ನೆಲ್ಲ ಚೆಕ್ ಮಾಡಿ ಲೆಡ್ಜರ್ ಬುಕ್ನ ಎಂಟ್ರಿ ಮಾಡಬೇಕು. ಟು ರಿಸೀವ್ಸ್ ದ ಗೂಡ್ಸ್ ಆರ್ ಮಟೀರಿಯಲ್ಸ್ ಬೈ ವೆರಿಫೈಯಿಂಗ್ ದ ರೆಸಿಪ್ಟ್ಸ್. ರೆಸಿಪ್ಟನ್ನು ನಾವು ನೋಡಿಬಿಟ್ಟು ಬಂದಿರತಕ್ಕಂಥ ಗೂಡ್ಸು ಅಥವಾ ಮಟೀರಿಯಲ್ಸ್ನೆಲ್ಲ ಚೆಕ್ ಮಾಡಬೇಕು. ನೆಕ್ಸ್ಟ್ ಟು ಕೀಪ್ ದ ಮಟೀರಿಯಲ್ಸ್ ಇನ್ ಎ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್. ಎಲ್ಲ ಬಂದಿರತಕ್ಕಂಥ ಗೂಡ್ಸು ಅಥವಾ ಮಟೀರಿಯಲ್ಸು ಅದನ್ನೆಲ್ಲ ನಾವು ಸಿಸ್ಟಮೆಟಿಕ್ಕಾಗಿ ಆಲ್ಫಾಬೆಟಿಕ್ಕಾಗಿ ಸಿಸ್ಟಮಾಗಿ ಅರೇಂಜ್ ಮಾಡಿ ಇಡಬೇಕು. ನೆಕ್ಸ್ಟ್ ಟು ಪ್ರಿವೆಂಟ್ ಎನಿ ಲಾಸ್ ಫ್ರಮ್ ವೇಸ್ಟೇಜ್. ವೇಸ್ಟೇಜು ಅಥವಾ ಕಳ್ತನ
ಅಥವಾ ಸ್ಟಾಕ್ ಏನು ಉಳಿದಿದೆ ಏನಿಲ್ಲ ಅಥವಾ ಹಿಂದಕ್ಕೆ ಬಿತ್ತು ಈ ಥರ ಎಲ್ಲ ನಾವು ವೆರಿಫೈ ಮಾಡಿ ಸ್ಟಾಕನ್ನು ನೋಡಬೇಕು ನಾವು. ಟು ಸಪ್ಲೈ ದ ಮಟೀರಿಯಲ್ ಟು ಅದರ್ ಡಿಪಾರ್ಟ್ಮೆಂಟ್ ಆನ್ ದೇರ್ ಡಿಮ್ಯಾಂಡ್ಸ್. ಟು ಸಪ್ಲೈ ದ ಮಟೀರಿಯಲ್ ನಾವು ಸಪ್ಲೈ ಮಾಡುವಾಗ ಬೇರೆ ಬೇರೆ ಯಾವ ಈಗ ವರ್ಕ್ ನಡೀತಾ ಇರೋದು ಬೇರೆ ಬೇರೆ ಸೆಕ್ಷನ್ನಲ್ಲಿ ಆ ಮಟೀರಿಯಲ್ ಸಪ್ಲೈ ಮಾಡಬೇಕಾದ್ರೆ ಯಾವುದಕ್ಕೂ ಜಾಸ್ತಿ ಬೇಡಿಕೆ ಅದನ್ನೆಲ್ಲ ಯಾವ್ದು ಡಿಮ್ಯಾಂಡ್ಸ್ ಇದೆಯೋ ಅದನ್ನೆಲ್ಲ ನಾವು ಚೆಕ್ ಮಾಡಬೇಕು. ಟು ಮೇಂಟೈನ್ ದ ನೆಸಸರಿ ಸ್ಟೋರ್ ಕೀಪರ್ ಡ್ಯೂಟೀಸ್ ಆಫ್ ಸ್ಟೋರ್ ಕೀಪರ್. ಸ್ಟೋರ್ ಕೀಪರ್ ಡ್ಯೂಟಿ ಏನು, ಅವನದೇನೇನು ವರ್ಕು. ಫಸ್ಟ್ ಸ್ಟೋರ್ ಕೀಪರ್ ಹ್ಯಾಸ್ ಟು ಪ್ಲಾನ್ ದ ಸ್ಟೋರ್ ಫಾರ್ ಪ್ರೊವೈಡಿಂಗ್ ಆರ್ ಕೀಪಿಂಗ್ ದ ಮಟೀರಿಯಲ್. ಸ್ಟೋರ್ ದ ಪ್ರೊವೈಡಿಂಗ್ ಆರ್ ಕೀಪಿಂಗ್ ದ ಮಟೀರಿಯಲ್ಸ್. ನೆಕ್ಸ್ಟ್ ಸ್ಟೋರ್ ಕೀಪರ್ ಹ್ಯಾಸ್ ಟು ಚೆಕ್ ದ ಬ್ಯಾಲೆನ್ಸ್. ಸ್ಟೋರ್ ಕೀಪರ್ ಏನು ಮಾಡಬೇಕು, ಬ್ಯಾಲೆನ್ಸ್ ಚೆಕ್ ಮಾಡಬೇಕು. ಎಷ್ಟು ಮಟೀರಿಯಲ್ಸ್ ಬಂತು, ಎಷ್ಟಿದೆ, ಎಷ್ಟು ಕೊಟ್ಟಿದ್ದೀವಿ, ಇನ್ನು ಎಷ್ಟು ಬೇಕಾಗಿದೆ, ಇದನ್ನೆಲ್ಲ ಮೇಂಟೈನ್ ಮಾಡಿ ಡೇ ಬೈ ಡೇ ಅವತ್ತಿಂದ ಅವತ್ತೇ ಎಂಟ್ರಿ ಮಾಡು. ಸ್ಟಾಕ್ ಐಟಮ್ಸ್ ಟೈಮ್ ಟು ಟೈಮ್. ಸ್ಟೋರ್ ಕೀಪರ್ ಶುಡ್ ಪ್ರಿವೆಂಟ್ ದ ವೇಸ್ಟೇಜಸ್. ಸ್ಟೋರ್ ಕೀಪರ್ ಶುಡ್ ಪ್ರಿವೆಂಟ್ ದ ವೇಸ್ಟೇಜ್ ಎಷ್ಟಾಗಿದೆ, ಲೀಕೇಜ್ ಎಷ್ಟಾಗಿದೆ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಥೀಫ್ಟ್ ಆಫ್ ಥಿಂಗ್ಸ್, ಯಾವನ ಕಳ್ತನ ಆಗೋ ಥರ ನಾವು ನೋಡ್ಕೋಬೇಕು ಮಟೀರಿಯಲ್ಸ್. ಸ್ಟೋರ್ ಕೀಪರ್ ಹ್ಯಾಸ್ ಟು ರಿಸರ್ವ್ ದ ಪರ್ಟಿಕ್ಯುಲರ್ ಮಟೀರಿಯಲ್ಸ್ ಫಾರ್ ಸ್ಪೆಸಿಫಿಕ್ ಜಾಬ್. ಸ್ಟೋರ್ ಕೀಪರ್ ಹ್ಯಾಸ್ ಟು ರಿಸರ್ವ್ ದ ಪರ್ಟಿಕ್ಯುಲರ್ ಮಟೀರಿಯಲ್. ಆ ಪರ್ಟಿಕ್ಯುಲರ್ ಮಟೀರಿಯಲ್ ರಿಸರ್ವ್ ಫಾರ್ ಎ ಸ್ಪೆಸಿಫಿಕ್ ಜಾಬ್. ಸ್ಟೋರ್ ಕೀಪರ್ ಹ್ಯಾಸ್ ಟು ಸಿ ದಟ್ ಮಟೀರಿಯಲ್ ಈಸ್ ಯೂಸ್ಡ್ ಓನ್ಲಿ ಅಗೇನೆಸ್ಟ್ ರಿಟರ್ನ್ ರಿಕ್ವಿಸೇಷನ್. ಮಟೀರಿಯಲ್ ನೋಡಿ ನಮ್ಗೆ ಯಾವುದು ಇಂಪಾರ್ಟೆಂಟ್ ಇದೆ, ಯಾವ್ದು ಬೇಕು ಅದನ್ನೆಲ್ಲ ನಾವು ರಿಕ್ವಿಸೇಷನ್ನಲ್ಲಿ ಇದು ಮಾಡಬೇಕು. ನೆಕ್ಸ್ಟ್ MCQs. ದಿ ಪ್ಲೇಸ್ ವೇರ್ ದ ಸ್ಟಾಕ್ ಇಸ್ ಕೆಪ್ಟ್ ಕಾಲ್ಡ್ ಆಸ್ A. ಆಫೀಸ್ ರೂಮ್, B. ವರ್ಕಿಂಗ್ ಹ್ಯಾಡ್, C. ಸ್ಟಾಕ್ ರೂಮ್, D. ನನ್ ಆಫ್ ದ ಹೆಬವ್. ಫಸ್ಟ್ ಅದರಲ್ಲಿ ಸ್ಟಾಕ್ ರೂಮ್. ದಿ ಪ್ಲೇಸ್ ವೇರ್ ದ ಸ್ಟಾಕ್ ಇಸ್ ಕೆಪ್ಟ್ ಇಸ್ ಕಾಲ್ಡ್ ಆಸ್ ಎ ಸ್ಟಾಕ್. Next, stores are generally are of categories. Number 1, raw materials, finished products, machinery stores, all of the above. ಯಾಕೆಂದರೆ ಸ್ಟೋರಲ್ಲಿ ಇವೆಲ್ಲವೂ ಬರ್ತವೆ. ಸ್ಟೋರ್ಸ್ ಆರ್ ಜನರಲಿ ಆರ್ ಆಫ್ ಕ್ಯಾಟಗರೀಸ್. ಇದು 4 ಮಟೀರಿಯಲ್ಸ್ ಬರ್ತವೆ. ನೆಕ್ಸ್ಟ್, ವಿಚ್ ಈಸ್ ಒನ್ ಆಫ್ ದಿಸ್ ನಾಟ್ ಡ್ಯೂಟಿ ಆಫ್ ಸ್ಟೋರ್ ಕೀಪರ್. ಕೀಪ್ ದ ರೆಕಾರ್ಡ್ಸ್ ಆಫ್ ಮಟೀರಿಯಲ್. Hearing employees, prevent wastage and leakage, check balance of stock item time to time. Next, B. Hearing employees. Thank you. Chairman Gopinath sir, moderator Nagaraj sir. Next, Vijay Shetty sir.